ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಾನು ಬಡೇಮಿಯ ಸ್ಪರ್ಧಾ ಭೂಗೋಳಶಾಸ್ತ್ರದ ಲೇಖಕ. ಈಗಾಗಲೇ ಕೆಇಎ ಕರೆದಂತಹ ಹಲವಾರು ಪರೀಕ್ಷೆಗಳಿಗೆ ಈ ಭೂಗೋಳಶಾಸ್ತ್ರದ ವಿಷಯ ಹೆಚ್ಚು ಅನುಕೂಲಕರವಾಗಿರ್ತದೆ. ಸುಮಾರು 20-25 ಪ್ರಶ್ನೆ ಕೇಳ್ತಾ ಇದ್ದಾನೆ. ಹಾಗಾಗಿ ಇವತ್ತು ನಾವು ಈ ಕೆಇಎ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕ್ವಶನ್ಸ್ ಆನ್ಸರ್ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಮೊದಲನೇ ಪ್ರಶ್ನೆ, ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಕಾಶಮಾನವಾಗಿ ಕಾಣುವ ನಕ್ಷತ್ರ ಯಾವುದು? ಉತ್ತರಗಳು ನೋಡ್ರಿ. ಒಂದನೇದ್ದು ಪ್ರಾಕ್ಸಿಮಾ ಸೆಂಟಾರಿ, ಎರಡನೇದ್ದು ಅಲ್ಫಾ ಸೆಂಟಾರಿ, ಮೂರನೇದ್ದು ಸಿರಿಯಸ್ ನಕ್ಷತ್ರ, ನಾಲ್ಕನೇದ್ದು ಸೂರ್ಯ. ಇಲ್ಲಿ ಸರಿಯಾದಂಥ ಉತ್ತರ ಮೂರನೇದ್ದು, ವಿಶ್ವದಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ಕಾಣುವಂಥ ನಕ್ಷತ್ರ ಸಿರಿಯಸ್. ಓಕೆ, ಸಿರಿಯಸ್ ಇಸ್ ದ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಹೋಲ್ ಯೂನಿವರ್ಸ್. ಸೂರ್ಯ ಆಕಾಶದಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ಕಾಣುವಂಥ ನಕ್ಷತ್ರ. ಶುಕ್ರ ಗ್ರಹ ಸೌರಮಂಡಲದಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ಕಾಣುವಂತಹ ಗ್ರಹ ಆಗಿರ್ತದೆ. ಎಸ್. ಇನ್ನು ಮುಂದಿನ ಕ್ವಶನ್ ನೋಡೋಣ. ಎರಡನೇ ಕ್ವಶನ್, ಸೂರ್ಯ ಹಾಗೂ ಭೂಮಿಯ ನಡುವಿನ ಗರಿಷ್ಠ ಅಂತರ ಇರುವ ದಿನ ಯಾವುದು? ಒಂದನೇದ್ದು ಮಾರ್ಚ್ 21, ಎರಡನೇದ್ದು ಸೆಪ್ಟೆಂಬರ್ 22, ಮೂರನೇದ್ದು ಜನವರಿ 3, ನಾಲ್ಕನೇದ್ದು ಜುಲೈ 4. ಇದಕ್ಕೆ ಸರಿಯಾದಂಥ ಉತ್ತರ ಜುಲೈ 4 ಆಗಿರ್ತದೆ. ಹೌದಾ? ಭೂಮಿ ಸೂರ್ಯಗೆ ಅತ್ಯಂತ ಸಮೀಪ ಬರುವಂಥ ದಿನ ಜನವರಿ 3. ಭೂಮಿ ಸೂರ್ಯನಿಂದ ಅತ್ಯಂತ ದೂರ ಹೋಗುವಂಥ ದಿನ ಜುಲೈ 4. ಮಾರ್ಚ್ 21, ಸೆಪ್ಟೆಂಬರ್ 23ರಂದು ಸೂರ್ಯನ ನೇರ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬಂದ್ಬಿಡ್ತಾವೆ. ಮಾರ್ಚ್ 21 ಹಾಗೂ ಈ ಸೆಪ್ಟೆಂಬರ್ 23ನೇ ದಿನಕ್ಕೆ ಏನಂತ ಕರೆದಾರಪ್ಪ ಅಂತಾರೆ, ವಿಷುವತ್ ಸಂಕ್ರಾಂತಿ ದಿನಗಳು. ಸಮ ಹಗಲು ಸಮ ರಾತ್ರಿಗಳನ್ನು ಹೊಂದಿದಂಥ ದಿನಗಳಿಗೆ ವಿಷುವತ್ ಸಂಕ್ರಾಂತಿ ದಿನಗಳು ಅಂತ ಇಲ್ಲೇ ಕರೆದಿದ್ದಾರೆ. ಎಸ್. ಇನ್ನು ಮುಂದಿನ ಕ್ವಶನ್, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಮೂರನೇ ಕ್ವಶನ್, ಒಬ್ಬ ಸಾಮಾನ್ಯ ವ್ಯಕ್ತಿಯ ತೂಕ ಭೂಮಿಯ ಯಾವ ಪ್ರದೇಶದ ಮೇಲೆ ಹೆಚ್ಚಾಗುತ್ತದೆ? ಒಬ್ಬ ಸಾಮಾನ್ಯ ವ್ಯಕ್ತಿಯ ತೂಕ ಭೂಮಿಯ ಯಾವ ಪ್ರದೇಶದ ಮೇಲೆ ಹೆಚ್ಚಾಗುತ್ತದೆ? ಎ ಸಮಭಾಜಕ ವೃತ್ತ, ಬಿ ಧ್ರುವ ಪ್ರದೇಶಗಳು, ಸಿ ಕರ್ಕಾಟಕ ಸಂಕ್ರಾಂತಿಕ ವೃತ್ತ, ಡಿ ಮಕರ ಸಂಕ್ರಾಂತಿಕ ವೃತ್ತ. ಇಲ್ಲೇ ಸರಿಯಾದಂಥ ಉತ್ತರ ಬಿ ಯಾವುದು? ಧ್ರುವ ಪ್ರದೇಶಗಳು. ಯಾಕಂತಂದ್ರೆ ಈ ಧ್ರುವ ಪ್ರದೇಶಗಳಲ್ಲಿ ಗುರುತ್ವ ಬಲ ಹೆಚ್ಚಿರ್ತದೆ. ಹಾಗಾಗಿ ಧ್ರುವ ಪ್ರದೇಶಗಳ ಮೇಲೆ ವಸ್ತುವಿನ ತೂಕ ಹೆಚ್ಚಾಗ್ತದೆ. ಸಮಭಾಜಕ ವೃತ್ತದ ಮೇಲೆ ಏನಾಗ್ತದೆ? ಗುರುತ್ವ ಬಲ ಕಡಿಮೆ ಆಗ್ತದೆ. ಸಮಭಾಜಕ ವೃತ್ತದ ಮೇಲೆ ಗುರುತ್ವ ಬಲ ಕಡಿಮೆಯಾಗುವುದರಿಂದ ಅಲ್ಲೇ ವಸ್ತುವಿನ ಮತ್ತು ವ್ಯಕ್ತಿಯ ತೂಕ ಕಡಿಮೆ ಆಗ್ತದೆ. ಇದು ನಿಮಗೆ ಗೊತ್ತಿರಲಿ. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ. ನಾಲ್ಕನೇ ಕ್ವಶನ್, ಪ್ರಪಂಚದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಓಲ್ಡೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್? ಎ ಗಿರ್ನಾರ್ ಬೆಟ್ಟಗಳು, ಬಿ ಸಾತ್ಪುಡ ಬೆಟ್ಟಗಳು, ಸಿ ನೀಲಗಿರಿ ಬೆಟ್ಟಗಳು, ಡಿ ಅರಾವಳಿ ಬೆಟ್ಟಗಳು. ಪ್ರಪಂಚದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದಂತಂದ್ರೆ ಸರಿಯಾದಂಥ ಉತ್ತರ ಡಿ, ಅದು ಅರಾವಳಿ ಪರ್ವತಗಳು. ಅರಾವಳಿ ಪ್ರೀ ಕ್ಯಾಂಬ್ರಿಯನ್ ಯುಗದಲ್ಲಿ ನಿರ್ಮಾಣಗೊಂಡಿವೆ. ಗಿರ್ನಾರ್ ಬೆಟ್ಟಗಳು ಗುಜರಾತ್ ರಾಜ್ಯದೊಳಗೆ ಕಂಡುಬರ್ತವೆ. ಸಾತ್ಪುಡ ಬೆಟ್ಟಗಳು ಮಧ್ಯಪ್ರದೇಶದಾಗ ಕಂಡುಬರ್ತವೆ. ನೀಲಿ ಪರ್ವತಗಳು ತಮಿಳುನಾಡು ರಾಜ್ಯದೊಳಗೆ ಕಂಡುಬರ್ತವೆ. ಓಕೆ, ಅರಾವಳಿ ಪರ್ವತಗಳು ಇದು ಸುಮಾರು ಎಕ್ಸಾಮ್ದಾಗ ಕೇಳಿದ್ದಾನೆ. ಅರಾವಳಿ ಬೆಟ್ಟಗಳಲ್ಲಿನ ಅತ್ಯಂತ ಎತ್ತರವಾದಂಥ ಶಿಖರ ಯಾವುದು ಕೇಳಿದ್ದಾನೆ? ಗುರು ಶಿಖರ 1722 ಮೀಟರ್ ಎತ್ತರವಾಗಿರ್ತದೆ ಗುರು ಶಿಖರ. ಎಸ್. ಇನ್ನು ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ ನೋಡೋಣ. ಓಕೆ, ಐದನೇ ಪ್ರಶ್ನೆ, ವಾಯುವ್ಯ ಭಾರತದಲ್ಲಿ ಚಳಿಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗಲು ಕಾರಣವೇನು? ಎ ಮಾನ್ಸೂನ್ ಮಾರುತಗಳು, ಬಿ ಉತ್ತರ ಭಾರತದ ಕಡಿಮೆ ಒತ್ತಡ, ಸಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್, ಡಿ ಹಿಮಾಲಯ ಪರ್ವತಗಳು. ಇಲ್ಲಿ ವಾಯುವ್ಯ ಭಾರತದಲ್ಲಿ ಚಳಿಗಾಲದಾಗ ಹೆಚ್ಚು ಮಳೆ ಆಗ್ತದೆ. ಅಲ್ಲಿ ಅಷ್ಟೇ ಅಲ್ಲ, ತಮಿಳುನಾಡಿನ ಕೋರಮಂಡಲ ಕರಾವಳಿಗೂ ಹೆಚ್ಚು ಮಳೆ ಆಗ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ಸರಿಯಾದಂಥ ಉತ್ತರ ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ಏನರ್ಥ ಇದು? ವಿಶೇಷವಾಗಿ ಚಳಿಗಾಲದಾಗ
ಮೆಡಿಟರೇನಿಯನ್ ಪ್ರದೇಶಗಳಲ್ಲಿ ಏನು ಚಂಡಮಾರುತಗಳು ಬರ್ತವೆ ಆ ಚಂಡಮಾರುತಗಳಿಂದ ಭಾರತದ ವಾಯು ಭಾಗದಾಗ ಹೆಚ್ಚು ಮಳೆ ಆಗ್ತದೆ. ಪಂಜಾಬ್ ಮೈದಾನ, ಜಮ್ಮು ಕಾಶ್ಮೀರ ಮೈದಾನ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡಗಳಲ್ಲಿ ಹೆಚ್ಚು ಮಳೆ ಆಗ್ತದೆ. ಓಕೆ, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇದು UPSC ಒಳಗೆ ಕೇಳಿದಂಥ ಕ್ವಶನ್, KS ಎಕ್ಸಾಮ್ದಲ್ಲಿ ಕೇಳಿದಂಥ ಕ್ವಶನ್, PSI ಎಕ್ಸಾಮ್ದಲ್ಲಿ ಕೇಳಿದಂಥ ಕ್ವಶನ್ ಆಗಿರ್ತದೆ. ಓಕೆ, ಇನ್ನು ಮುಂದಿನ ಕ್ವಶನ್ ನೋಡ್ರಿ, 6ನೇ ಕ್ವಶನ್. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳನ್ನು ಬೇರ್ಪಡಿಸುವ ಕಾಲುವೆ ಯಾವುದು? ವಿಚ್ ಕೆನಲ್ ಸಪರೇಟ್ಸ್ ನಾರ್ತ್ ಅಮೆರಿಕಾ ಅಂಡ್ ಸೌತ್ ಅಮೆರಿಕನ್ ಕಾಂಟಿನೆಂಟ್ಸ್? ಎ ಕೀಲ್ ಕಾಲುವೆ, ಬಿ ಪನಾಮಾ ಕಾಲುವೆ, ಸಿ ಮೊಜಾಂಬಿಕ್ ಕಾಲುವೆ, ಡಿ ಸುಯೇಜ್ ಕಾಲುವೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂತಂದರೆ ಬಿ ಪನಾಮಾ ಕಾಲುವೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳನ್ನು ಬೇರ್ಪಡಿಸ್ತದೆ. ನೆನ್ಪಿಟ್ಕೊಡಿ, ಭಾಳ ಎಕ್ಸಾಮ್ದಾಗ ಕೇಳಿದ್ದಾನೆ. ಕೀಲ್ ಕಾಲುವೆ ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳಿಗೆ ಬೇರ್ಪಡಿಸ್ತದೆ. ಕೀಲ್ ಕಾಲುವೆ ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳನ್ನು ಬೇರ್ಪಡಿಸ್ತದೆ. ಮೊಜಾಂಬಿಕ್ ಕಾಲುವೆ ಆಫ್ರಿಕಾ ಮತ್ತು ಮಡಗಾಸ್ಕರ್ ದ್ವೀಪಗಳನ್ನು ಬೇರ್ಪಡಿಸ್ತದೆ. ಓಕೆ, ಸುಯೇಜ್ ಕಾಲುವೆ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನು ಜೋಡಿಸುತ್ತದೆ. ಕೀಲ್ ಕಾಲುವೆ ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳನ್ನು ಜೋಡಿಸುತ್ತದೆ. ಪನಾಮಾ ಕಾಲುವೆ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಖಂಡಗಳಿಗೆ ಬೇರ್ಪಡಿಸುತ್ತದೆ, ಜೊತೆಗೆ ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರಗಳನ್ನು ಜೋಡಿಸುತ್ತದೆ. ಮೊಜಾಂಬಿಕ್ ಕಾಲುವೆ ಆಫ್ರಿಕಾ ಮತ್ತು ಮಡಗಾಸ್ಕರ್ ದ್ವೀಪಗಳನ್ನು ಬೇರ್ಪಡಿಸುತ್ತದೆ. ಸುಯೇಜ್ ಕಾಲುವೆ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನು ಜೋಡಿಸುತ್ತದೆ. ಎಸ್. ಇನ್ನು 7ನೇ ಕ್ವಶನ್ ನೋಡಿ ಯಾವ ರೀತಿ ಇದೆ. 7ನೇ ಕ್ವಶನ್, ಭೂಮಿಯ ಮೇಲ್ಭಾಗವು ಸಂಪೂರ್ಣ ಹಿಮ ಆವೃತಗೊಂಡಂತಹ ಯುಗ ಯಾವುದು? ಎ ಪ್ರಿಕ್ಯಾಂಬ್ರಿಯನ್ ಯುಗ, ಬಿ ಜುರಾಸಿಕ್ ಯುಗ, ಸಿ ಪ್ಲಿಸ್ಟೋಸಿಯನ್ ಯುಗ, ಡಿ ತೃತೀಯ ಯುಗ. ಒಂದು ಕಾಲದಾಗ ಭೂಮಿ ಮೇಲೆ ಪೂರ್ತಿ ಹಿಮ ಬಿದ್ದಿರ್ತದೆ, ಆ ಯುಗ ಪ್ರಶ್ನೆ ಬಂದಿರ್ತದೆ. ಆ ಸರಿಯಾದಂಥ ಉತ್ತರ ಸಿ ಪ್ಲಿಸ್ಟೋಸಿಯನ್ ಯುಗ, ಪ್ಲಿಸ್ಟೋಸಿಯನ್. ಓಕೆ, ಪ್ರಿಕ್ಯಾಂಬ್ರಿಯನ್ ಯುಗ ಇದು ಅರಾವಳಿ ಪರ್ವತಗಳ ಉಗಮದ ಯುಗ. ಜುರಾಸಿಕ್ ಯುಗ ಡೈನೋಸರ್ಗಳ ಉಗಮದ ಯುಗ. ತೃತೀಯ ಯುಗ ಅಂದ್ರೆ ಟರ್ಷರಿ ಯುಗ, ಹಿಮಾಲಯ ಪರ್ವತಗಳು ಉಗಮಗೊಂಡಂತಹ ಯುಗ ಆಗಿರ್ತದೆ. ಎಸ್. ಇನ್ನು 8ನೇ ಕ್ವಶನ್, ಪ್ರಪಂಚದಲ್ಲಿ ಅತಿ ಹೆಚ್ಚು ನೀರಿನ ಸಾಂದ್ರತೆ ಹೊಂದಿದ ಸರೋವರ ಯಾವುದು? ದ ವರ್ಲ್ಡ್ ಮೋಸ್ಟ್ ಡೆನ್ಸಿಯಸ್ಟ್ ಲೇಕ್ ಯಾವುದು ಪ್ರಶ್ನೆ ಬಂದಿರ್ತದೆ. ಎ ಮೃತ್ಯು ಸರೋವರ, 2 ಬೈಕಲ್ ಸರೋವರ, 3 ಸೊಸೆಕುರು ಸರೋವರ, 4 ಕ್ಯಾಸ್ಪಿಯನ್ ಸರೋವರ. ಹೆಚ್ಚು ನೀರಿನ ಸಾಂದ್ರತೆ ಹೊಂದಿದಂಥ ಸರೋವರ ಸರಿಯಾದಂಥ ಉತ್ತರ ಮೃತ್ಯು ಸರೋವರ, ಡೆಡ್ ಸಿ. ಇಸ್ರೇಲ್, ಜೋರ್ಡಾನ್, ಪ್ಯಾಲೆಸ್ಟೈನ್ ದೇಶಗಳಿಂದ ಸುತ್ತುವರಿಯಲ್ಪಟ್ಟಿರ್ತದೆ. ಸುಮಾರು ಎಕ್ಸಾಮ್ದಾಗ ಕೇಳಿದ್ದಾನೆ. ಹೌದಾ? ಇಸ್ರೇಲ್, ಜೋರ್ಡಾನ್, ಪ್ಯಾಲೆಸ್ಟೈನ್ ದೇಶಗಳಿಂದ ಸುತ್ತುವರಿಯಲ್ಪಟ್ಟಂತಹ ಸರೋವರ ಇದು ಮೃತ್ಯು ಸರೋವರ. ಬೈಕಲ್ ಸರೋವರ ಪ್ರಪಂಚದ ಅತ್ಯಂತ ಆಳವಾದ ಸರೋವರ. ಸೊಸೆಕುರು ಸರೋವರ ಪ್ರಪಂಚದ ಅತ್ಯಂತ ಎತ್ತರ ಮಟ್ಟದಲ್ಲಿರುವ ಸರೋವರ. ಕ್ಯಾಸ್ಪಿಯನ್ ಸರೋವರ ಪ್ರಪಂಚದ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಆಗಿರ್ತದೆ. ಓಕೆ, ಪ್ರಪಂಚದ ಸರೋವರಗಳು, ಭಾರತದ ಸರೋವರಗಳು ಕ್ವಶನ್ ಯಾವಾಗಲೂ ಬಂದಿರ್ತವೆ. ಇದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್, 9ನೇ ಕ್ವಶನ್, ಅತಿ ಹೆಚ್ಚು ಮಳೆ ಸುರಿಸುವ ಮೋಡಗಳು ಯಾವುವು? ಹೈಯೆಸ್ಟ್ ರೈನ್ಫಾಲ್ ಯಾವ ಮೋಡಗಳಿಂದ ಆಗ್ತದೆ? ಎ ಸಿರಸ್ ಮೋಡಗಳು, ಬಿ ನಿಂಬಸ್ ಮೋಡಗಳು, ಸಿ ಸ್ಟ್ಯಾಟಸ್ ಮೋಡಗಳು, ಡಿ ಕ್ಯುಮುಲೋನಿಂಬಸ್ ಮೋಡಗಳು. ಹಾಗಾದ್ರೆ ಇಲ್ಲಿ ಧಾರಾಕಾರವಾಗಿ ಹೆಚ್ಚು ಮಳೆಯನ್ನು ಸುರಿಸುವಂಥ ಮೋಡಗಳು ಕ್ಯುಮುಲೋನಿಂಬಸ್ ಮೋಡಗಳು. ಕ್ಯುಮುಲೋನಿಂಬಸ್ ಓಕೆ, ಕಪ್ಪು ಬಣ್ಣದೊಳಗೆ ಕಾಣಿಸ್ತವೆ ನೋಡಿ, ಚಿತ್ರದಾಗಿದೆ, ಕಪ್ಪು ಬಣ್ಣದಾಗ ಕಾಣಿಸ್ತವೆ, ಭೂಮಿಗೆ ಬಹಳ ಸಮೀಪ ಇರ್ತವೆ. ಓಕೆ, ಹೆಚ್ಚು ಮಳೆ ಸುರಿಸುವ ಮೋಡಗಳು. ಸಿರಸ್ ಅತ್ಯಂತ ಎತ್ತರದ ಮೋಡಗಳು, ಉನ್ನತ ಮೋಡಗಳು. ಈ ಮೋಡಗಳಿಂದ ಮಳೆ ಆಗಂಗಿಲ್ಲ, ಬಿಳಿ ಬಣ್ಣದಾಗ ಕಾಣಿಸ್ತವೆ. ಕ್ಯುಮುಲೋನಿಂಬಸ್ ಮೋಡಗಳು ಕಪ್ಪು ಬಣ್ಣದೊಳಗೆ ಕಾಣಿಸ್ತವೆ. ಹೌದಾ? ಎಸ್. ನೆಕ್ಸ್ಟ್, ಮೋಡಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನೆಫಾಲಜಿ, ಮೋಡಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನೆಫಾಲಜಿ ಅಂತ ಕರೆದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ನಾಥುಲಾ ಮತ್ತು ಜಿಲಿಪಲಾ ಕಣಿವೆ ಮಾರ್ಗಗಳು ಯಾವ ದೇಶಗಳನ್ನು ಬೇರ್ಪಡಿಸುತ್ತವೆ? ಅದು 2 ಕಣಿವೆ ಮಾರ್ಗಗಳು, ಬೇರೆ ಬೇರೆ ಸೀಟ್ ಒಳಗೆ ಬಂದಂಥ ಪ್ರಶ್ನೆಗಳು. ನಾಥುಲಾ ಮತ್ತು ಜಿಲಿಪಲಾ ಈ ಕಣಿವೆ ಮಾರ್ಗಗಳು ಯಾವ್ಯಾವ ದೇಶಗಳಿಗೆ ಬೇರ್ಪಡಿಸ್ತವೆ? ಎ ಭಾರತ ಮತ್ತು ಭೂತಾನ್, ಬಿ ಭಾರತ ಮತ್ತು ಚೀನಾ, ಸಿ ಭಾರತ ಮತ್ತು ಪಾಕಿಸ್ತಾನ್, ಡಿ ಭಾರತ ಮತ್ತು ಅಫ್ಘಾನಿಸ್ತಾನ್. ಹಾಗಾದರೆ ಇದು ಯಾವ ದೇಶಗಳಿಗೆ ಜೋಡಿಸ್ತದೆ? ಕರೆಕ್ಟ್ ಉತ್ತರ
ಭಾರತ ಮತ್ತು ಚೀನಾ ದೇಶಗಳಿಗೆ ಇದು ಜೋಡಿಸ್ತದೆ. ಭಾರತ ಮತ್ತು ಭೂತಾನಕ್ಕೆ ಯಾವುದೇ ಕಣಿವೆ ಮಾರ್ಗ ಇಲ್ಲ. ಓಕೆ, ಭಾರತ ಮತ್ತು ಪಾಕಿಸ್ತಾನಕ್ಕೆ ಬುರ್ಜಿಲ್ ಕಣಿವೆ ಮಾರ್ಗ ಜೋಡಿಸ್ತದೆ. ಬುರ್ಜಿಲ್ ಕಣಿವೆ ಮಾರ್ಗ. ಭಾರತ ಮತ್ತು ಅಫ್ಘಾನಿಸ್ತಾನಕ್ಕಿಲ್ಲ. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ಕಾರಾಕೋರಂ ಶ್ರೇಣಿ ಬರ್ತದೆ. ಕಾರಾಕೋರಂ ಕಣಿವೆ ಮಾರ್ಗ ಬರ್ತದೆ. ಓಕೆ, ಕಣಿವೆ ಮಾರ್ಗಗಳು ಸುಮಾರು ಅದಾವೆ. ನಾನು ಸ್ಪರ್ಧಾ ಭೂಗೋಳಶಾಸ್ತ್ರದಾಗ ಕೊಟ್ಟಿದ್ದೀನಿ, ಅವನ್ನೆಲ್ಲ ಸ್ವಲ್ಪ ನೋಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ 11ನೇ ಕ್ವಶನ್. ಇದು ರೀಸೆಂಟ್ಲಿ PSIದಾಗ ಬಂದಂಥ ಕ್ವಶನ್ ನೋಡಿ. ಪ್ರಪಂಚದ ಅಕ್ಕಿ ಜೀನ್ ಬ್ಯಾಂಕ್ ಯಾವ ದೇಶದಲ್ಲಿದೆ? ಅಕ್ಕಿ ಜೀನ್ ಬ್ಯಾಂಕ್ ಭಾರತ, ಚೀನಾ, ಇಂಡೋನೇಷಿಯಾ, ಫಿಲಿಪೈನ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಡಿ. ಫಿಲಿಪೈನ್ಸ್ ದೇಶದೊಳಗೆ ಅಕ್ಕಿ ಜೀನ್ ಬ್ಯಾಂಕ್ ಇದೆ. ಅಕ್ಕಿ ಜೀನ್ ಬ್ಯಾಂಕ್ ಅದ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಬೆಳೆಯುವಂಥ ಅಕ್ಕಿ ಜೀನ್ ಇಲ್ಲಿ ಕಂಡುಹಿಡಿತಾರೆ. ಹಾಗಾಗಿ ಇದು PSIದಾಗ ಬಂದಂಥ ಪ್ರಶ್ನೆ. ಬಾದ್ಮೆ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಇಲ್ಲೇ ಫಿಲಿಪೈನ್ಸ್ ದೇಶದ ಮನಿಲಾ ನಗರದಾಗ ಕಂಡು ಬರ್ತದೆ. ಓಕೆ, ಇಲ್ಲೇ ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂತಹ ದೇಶ ಚೀನಾ. ಓಕೆ, ಇವೇನು ವಿಶೇಷವಾಗಿ ಇವು 4 ದೇಶಗಳು ಪ್ರಪಂಚದಾಗ ಹೆಚ್ಚು ಅಕ್ಕಿಯನ್ನು ಬೆಳೀತಾವೆ. ಅಕ್ಕಿ ಬಗ್ಗೆ ಕ್ವಶನ್ಸ್ ಭಾಳ ಬಂದಿರ್ತಾವೆ. ಭತ್ತದ ತಳಿಗಳು ಜಯ, ಪದ್ಮ, ರತ್ನ, ಸಬರಮತಿ, ಜಮುನಾ, ಪಂಕಜ್, ಬಾಸ್ಮತಿ, IR8, IR20 ಹಿಂಗೆ ಕ್ವಶನ್ ಕೇಳಿದ್ದಾನೆ. ಓಕೆ, ಸ್ವಲ್ಪ ಇವನ್ಸ್ ನೋಡ್ಕೊಡ್ರಿ. ಅತಿ ಹೆಚ್ಚು ಅಕ್ಕಿ ಬೆಳೆಯುವಂಥ ಕರ್ನಾಟಕದ ಜಿಲ್ಲೆ, ಅತಿ ಹೆಚ್ಚು ಅಕ್ಕಿ ಬೆಳೆಯುವಂಥ ಭಾರತದ ಜಿಲ್ಲೆ, ಅತಿ ಹೆಚ್ಚು ಅಕ್ಕಿ ಬೆಳೆಯುವಂಥ ಪ್ರಪಂಚದ ದೇಶ ಕೇಳ್ತಾನೆ. ಕರ್ನಾಟಕದಾಗ ಓಕೆ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನೊಳಗೆ ಕಾರಟಗಿ ಕಂಡು ಬರ್ತದೆ. ಅಕ್ಕಿ ತಂತ್ರಜ್ಞಾನ ಪಾರ್ಕ್ ಕಂಡು ಬರ್ತದೆ. ರೈಸ್ ಟೆಕ್ನಾಲಜಿ ಪಾರ್ಕ್ ಕಂಡು ಬರ್ತದೆ. ಹೌದಾ? ಎಸ್. ಇನ್ನು ನೆಕ್ಸ್ಟ್ 12ನೇ ಕ್ವಶನ್. ಭಾರತದಲ್ಲಿ ಒಟ್ಟು ಕೃಷಿ ವಲಯಗಳ ಸಂಖ್ಯೆ ಎಷ್ಟು? ಹೌ ಮೆನಿ ಅಗ್ರಿಕಲ್ಚರ್ ಝೋನ್ಸ್ ಆರ್ ದೇರ್ ಇನ್ ಇಂಡಿಯಾ? A 10, B 15, C 20, D 12. ಸರಿಯಾದಂಥ ಉತ್ತರ B 15 ಅದಾವ. ಹೌದಾ? ನಮ್ಮ ಭಾರತದಲ್ಲಿ 15 ಕೃಷಿ ವಲಯಗಳು ಕಂಡು ಬರ್ತವೆ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ಅದಾವ ಕೃಷಿ ವಲಯಗಳು? ಕರ್ನಾಟಕದಲ್ಲಿ 10 ಕೃಷಿ ವಲಯಗಳು ಕಂಡು ಬರ್ತಾವೆ. ಭಾರತದಲ್ಲಿ 15 ಕೃಷಿ ವಲಯಗಳು ಆದರೆ ಕರ್ನಾಟಕದಲ್ಲಿ 10 ಕೃಷಿ ವಲಯಗಳು ಕಂಡು ಬರ್ತವೆ. ಇದು ಕೇಳಿದಂಥ ಕ್ವಶನ್ ಆಗಿರ್ತದೆ. ಇದು ಕೇಳುವಂಥ ಕ್ವಶನ್ ಆಗಿರ್ತದೆ. ಇದು ನಿಮಗೆ ಗೊತ್ತಿರಲಿ. ಓಕೆ, ಇನ್ನು ನೆಕ್ಸ್ಟ್ ಮತ್ತೆ ಕ್ವಶನ್ ರಿಪೀಟ್ ಆಗಿರ್ತದೆ. ಇಲ್ಲಿ ಪರವಾಗಿಲ್ಲ. ಭಾರತದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ರಾಜ್ಯ ಯಾವುದು? ಈಗ ಡಾಟಾ ಚೇಂಜ್ ಆಗಿರ್ತಾವ್ರಿ. ಹೌದಾ? ಮೊದಲು ಮಹಾರಾಷ್ಟ್ರ ಇತ್ತು. A ಮಹಾರಾಷ್ಟ್ರ, B ಗುಜರಾತ್, C ಅಸ್ಸಾಂ, D ರಾಜಸ್ಥಾನ್. ಇಲ್ಲೇ ಸರಿಯಾದಂಥ ಉತ್ತರ ಯಾವುದಂತಂದರೆ ರಾಜಸ್ಥಾನ. ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ರಾಜ್ಯ. ಮೊದಲು ಮಹಾರಾಷ್ಟ್ರ ಇತ್ತು. ಮಹಾರಾಷ್ಟ್ರದೊಳಗೆ ದಿಗ್ಭೋಯಿ, ಬಾಂಬೆ ಹೈ ಪ್ರದೇಶದೊಳಗೆ ದಿಗ್ಭೋಯಿ ಬರ್ತದೆ. ಮ್ಯಾಕ್ಸಿಮಮ್ ಅಲ್ಲಿ ಪೆಟ್ರೋಲ್ ನಿಕ್ಷೇಪ ಇತ್ತು. ಬಟ್ ಇವಾಗ ಏನಾಗಿರ್ತದೆ, ರಾಜಸ್ಥಾನ್ ಬಂದಿರ್ತದೆ. ಮಹಾರಾಷ್ಟ್ರದೊಳಗೆ ಸುಮಾರು ಇಲ್ಲೇ ಪೆಟ್ರೋಲಿಯಂ ನಿಕ್ಷೇಪಗಳು ಕಂಡು ಬರ್ತಾವೆ. ಪೆಟ್ರೋಲಿಯಂ ಬಾವಿಗಳು ಕಂಡು ಬರ್ತವೆ. ದಕ್ಷಿಣ ಬನೇನಿ, ನೀಲಂ, ಮಕ್ವಾ, ರತ್ನ, ಹೀರಾ. ದಕ್ಷಿಣ ಬನೇನಿ, ನೀಲಂ, ಮಕ್ವಾ, ರತ್ನ, ಹೀರಾ ಏನದಾವಲ್ಲ ಪೆಟ್ರೋಲಿಯಂ ಬಾವಿಗಳು ಕಂಡು ಬರ್ತಾವೆ. ಗುಜರಾತ್ ರಾಜ್ಯದಲ್ಲಿ ಅಂಕಲೇಶ್ವರ್ ಬಹಳ ಪ್ರಸಿದ್ಧವಾಗಿರ್ತದೆ. ವಡೋದರ ಬರ್ತದೆ. ವಡೋದರ ಬರ್ತದೆ. ಕಚ್ ಬರ್ತದೆ. ಓಕೆ, ಅಸ್ಸಾಂದಲ್ಲಿ ಭಾರತದ ಅತ್ಯಂತ ಹಳೆಯ ಪೆಟ್ರೋಲಿಯಂ ಬಾವಿಗಳು ಕಂಡು ಬರ್ತವೆ. ಎಲ್ಲಿ? ಅಸ್ಸಾಂ ರಾಜ್ಯದೊಳಗೆ. ಅಸ್ಸಾಂ ಏನು ವಿಶೇಷವಾಗಿ ಅಸ್ಸಾಂ ರಾಜ್ಯದೊಳಗೆ ದಿಗ್ಭೋಯಿ ಬರ್ತದೆ. ದಿಗ್ಭೋಯಿ, ನಹರ್ಕಟಿಯಾ, ಸಿಬ್ಸಾಗರ್, ರುದ್ರಸಾಗರ್, ನೋವಾ ಡಿರ್ಲಿಂಗ್, ಬುರಿ ಡಿರ್ಲಿಂಗ್. ರಾಜಸ್ಥಾನದಲ್ಲಿ ಇಲ್ಲೇ ಇತ್ತೀಚೆಗೆ ಇದು ಮೊದಲನೇ ಸ್ಥಾನದಾಗ ಬಂದಿರ್ತದೆ. ಇಲ್ಲೇನು ಓಕೆ, ಇಲ್ಲಿ ಸುಮಾರು ಪೆಟ್ರೋಲಿಯಂ ನಿಕ್ಷೇಪಗಳು ಕಂಡು ಬರ್ತವೆ ರಾಜಸ್ಥಾನದಲ್ಲಿ. ಇದು ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನ ಕ್ವಶನ್ 13ನೇ ಕ್ವಶನ್. ಆಫ್ರಿಕಾ ಖಂಡದಲ್ಲಿ ಭೂಗಡಿ ಹೊಂದಿದ ದೇಶ ಯಾವುದು? ಲ್ಯಾಂಡ್ ಲಾಕ್ಡ್ ಕಂಟ್ರಿ. ನೋಡ್ರಿ, UPSC ಎಕ್ಸಾಮ್ ಆಗಲಿ, KS ಎಕ್ಸಾಮ್ ಆಗಲಿ, PSI ಎಕ್ಸಾಮ್ ಆಗಲಿ, ಭೂಗಡಿ ಮತ್ತು ಜಲಗಡಿ ಹೊಂದಿದಂಥ ದೇಶಗಳು ಕೇಳಿದ್ದಾನೆ. ಆದರೆ ಆಫ್ರಿಕಾ ಖಂಡದ ಭೂಗಡಿ ಹೊಂದಿದ ದೇಶ ಯಾವುದು? A ಚಾಡ್, B ಅಂಗೋಲಾ, C ನಮೀಬಿಯಾ, D ದಕ್ಷಿಣ ಆಫ್ರಿಕಾ. ಸರಿಯಾದಂಥ ಉತ್ತರ ಚಾಡ್. ಹೌದಾ? ಚಾಡ್ ಅನ್ನುವಂಥ ದೇಶ ಇಲ್ಲಿ ಬರ್ತದೆ. ಚಾಡ್, ಅಂಗೋಲಾ, ನಮೀಬಿಯಾ, ದಕ್ಷಿಣ ಆಫ್ರಿಕಾ ಇವು ಜಲಗಡಿ ಹೊಂದಿದಂಥ ದೇಶಗಳು. ಆಫ್ರಿಕಾ ಖಂಡದಲ್ಲಿ ಏನಪ್ಪಾ ವಿಶೇಷವಾಗಿ 54 ದೇಶಗಳು ಅದಾವ. 54 ದೇಶಗಳು ಆಫ್ರಿಕಾ ಖಂಡದಾಗ ಕಂಡು ಬರ್ತಾವೆ. ಇದು ನಿಮಗೆ ಗೊತ್ತಿರಲಿ.
ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿಕ ವೃತ್ತ, ಮಕರ ಸಂಕ್ರಾಂತಿಕ ವೃತ್ತ. ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿಕ ವೃತ್ತ, ಮಕರ ಸಂಕ್ರಾಂತಿಕ ವೃತ್ತ. ಮೂರು ವಿಶೇಷ ಅಕ್ಷಾಂಶಗಳನ್ನು ಹೊಂದಿದಂಥ ಖಂಡ ಆಫ್ರಿಕಾ ಖಂಡ. ಪ್ರಪಂಚದ ಎರಡನೇ ದೊಡ್ಡ ಖಂಡ, ಪ್ರಪಂಚದ ಎರಡನೇ ಜನಭರಿತ ಖಂಡ ಆಗಿರ್ತದೆ. ಇದು ಗೊತ್ತಿರಲಿ. ಎಲ್ಲ ಖಂಡಗಳಲ್ಲಿನ ಭೂಗಡಿ ಹೊಂದಿದಂಥ ದೇಶಗಳು ಮತ್ತು ಜಲಗಡಿ ಹೊಂದಿದಂಥ ದೇಶಗಳು ಕಂಪಲ್ಸರಿ ನಿಮಗೆ ಗೊತ್ತಿರಬೇಕಾಗ್ತದೆ. ಎಸ್. ಇನ್ನು 14ನೇ ಕ್ವಶನ್, ಅತಿ ಹೆಚ್ಚು ಸುನಾಮಿಗಳು ಯಾವ ಸಾಗರದಲ್ಲಿ ಸಂಭವಿಸುತ್ತವೆ? ಅತಿ ಹೆಚ್ಚು ಸುನಾಮಿಗಳು ಸಂಭವಿಸುವ ಸಾಗರ: ಎ ಪೆಸಿಫಿಕ್ ಸಾಗರ, ಬಿ ಅಟ್ಲಾಂಟಿಕ್ ಸಾಗರ, ಸಿ ಹಿಂದೂ ಮಹಾಸಾಗರ, ಡಿ ಆರ್ಕ್ಟಿಕ್ ಸಾಗರ. ಮ್ಯಾಕ್ಸಿಮಮ್ ಸುನಾಮಿಗಳು ಆಗುವುದು ಆಪ್ಷನ್ ಎ ಪೆಸಿಫಿಕ್ ಸಾಗರದಾಗ. ಹೌದಾ? ಇಲ್ಲಿ ಪೆಸಿಫಿಕ್ ಸಾಗರದಾಗ ಏನಿದೆಯಲ್ಲ, ಇದು ಸುಮಾರು 40,000 ಕಿಲೋಮೀಟರ್ ಉದ್ದವಾದಂಥ ಏನಿದೆಯಲ್ಲ ರಿಂಗ್ ಆಫ್ ಫೈರ್. ಈ ವಲಯದಾಗ ಮ್ಯಾಕ್ಸಿಮಮ್ ಸುನಾಮಿಗಳು ಆಗ್ತಾವೆ, ಮ್ಯಾಕ್ಸಿಮಮ್ ಭೂಕಂಪಗಳು ಆಗ್ತಾವೆ, ಮ್ಯಾಕ್ಸಿಮಮ್ ಜ್ವಾಲಾಮುಖಿಗಳು ಆಗ್ತಾವೆ. ಯಾಕಂತಂದ್ರೆ ಈ ವಲಯದಾಗ ಪ್ಲೇಟ್ಗಳು ಕೂಡಿದಾವೆ, ಭೂಫಲಕಗಳು ಕೂಡಿರ್ತಾವೆ. ವಿಶೇಷವಾಗಿ ಭೂಫಲಕಗಳು ಕೂಡುವಂಥ ವಲಯಗಳು, ಭೂಫಲಕಗಳ ವಿಭಜನಾ ವಲಯಗಳು ಭೂಕಂಪ ಮತ್ತು ಜ್ವಾಲಾಮುಖಿಗಳ ಉಗಮಕ್ಕೆ ಕಾರಣವಾಗಿರ್ತವೆ. ಓಕೆ. ಮ್ಯಾಕ್ಸಿಮಮ್ ಸುನಾಮಿ ಪೆಸಿಫಿಕ್ ಸಾಗರದಾಗ ಕಂಡು ಬರ್ತವೆ. ಈ ಸುನಾಮಿಗಳಿಂದ ಮೇಲಿಂದ ಮೇಲೆ ಹಾನಿಗೊಳಗಾಗುವಂಥ ದೇಶ ಯಾವುದಪ್ಪ ಅಂತಂದರೆ ಅದು ಜಪಾನ್ ದೇಶ ಆಗಿರ್ತದೆ. ನಿಮಗೆ ಗೊತ್ತಿರಲಿ. ಸುಮಾರು ಸುನಾಮಿಗಳು ಆಗಿರ್ತವೆ. ಮುಂದೆ ನಾನು ಡೀಟೇಲ್ ಆಗಿ ಮಾಡಿದಾಗ, ಅದನ್ನು ಕ್ಲಾಸ್ ಮಾಡಿದಾಗ ಅಲ್ಲ ಇದನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ಸಾಕಿಲ್ಲ, ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಇಷ್ಟು ಕ್ವಶನ್ಸ್ ಬರ್ತಾವೆ. ಇನ್ನು ನೆಕ್ಸ್ಟ್ 15ನೇ ಕ್ವಶನ್, ವಾಯುಮಂಡಲದ ವಿದ್ಯಮಾನಗಳು ಯಾವ ಸ್ತರದಲ್ಲಿ ಕಂಡು ಬರುತ್ತವೆ? ಇದು ಸ್ಥಳ ಆಗಿರ್ತದೆ. ಓಕೆ. ವಾಯುಮಂಡಲದ ವಿದ್ಯಮಾನಗಳು ಯಾವ ಸ್ತರದೊಳಗೆ ಕಂಡು ಬರುತ್ತವೆ? ಓಕೆ. ವೆದರ್ ಫೆನಾಮಿನನ್ಸ್ ಆರ್ ಲಾರ್ಜ್ಲಿ ಕಾನ್ಸಂಟ್ರೇಟೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಅಟ್ಮಾಸ್ಫಿಯರಿಕ್ ಲೇಯರ್? ಎ ಪರಿವರ್ತನ ಮಂಡಲ, ಬಿ ಸಮೋಷ್ಣ ಮಂಡಲ, ಸಿ ಮಧ್ಯಮಂಡಲ, ಡಿ ಅಯಾನ ಮಂಡಲ. ಇಲ್ಲಿ ವಾಯುಮಂಡಲದ ವಿದ್ಯಮಾನಗಳು ಜರುಗುವ ಸ್ತರ ಪರಿವರ್ತನ ಮಂಡಲ. ಈ ಕರೆಕ್ಟ್ ಆನ್ಸರ್. ಏನಿದು ವಿದ್ಯಮಾನಗಳು? ಮೋಡಗಳು, ಮಳೆ, ಗಾಳಿ, ಗುಡುಗು ಮತ್ತು ಮಿಂಚುಗಳು ಎಲ್ಲಿ ಕಂಡು ಬರ್ತಾವಂತಂದರೆ ಪರಿವರ್ತನ ಮಂಡಲದಲ್ಲಿ ಮಾತ್ರ ಕಂಡು ಬರ್ತಾವೆ. ಪರಿವರ್ತನ ಮಂಡಲಕ್ಕೆ ನಾವಿಲ್ಲಿ ಇಂಗ್ಲೀಷ್ನಾಗ ಟ್ರೋಪೋಸ್ಪಿಯರ್, ಸ್ಟೆಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್. ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಉಷ್ಣತಾ ಮಂಡಲ, ಅಯಾನ ಮಂಡಲ, ಬಾಹ್ಯ ಮಂಡಲ. ಓಕೆ. ಇಲ್ಲಿ ನೋಡಿ ಇಷ್ಟದ. ಸಮೋಷ್ಣ ಮಂಡಲದಾಗ ಏನು ಕಂಡು ಬರ್ತದೆ? ಸಮೋಷ್ಣ ಮಂಡಲದೊಳಗೆ ಓಝೋನ್ ಲೇಯರ್ ಕಂಡು ಬರ್ತದೆ. ಮಧ್ಯಮಂಡಲ ಅತ್ಯಂತ ಶೀತ ವಲಯ. ಅಯಾನ ಮಂಡಲ ಅಥವಾ ಉಷ್ಣತಾ ಮಂಡಲ ಇದು ವಿಶೇಷವಾಗಿ ಧ್ರುವ ಜ್ಯೋತಿಗಳನ್ನು ಹೊಂದಿರ್ತದೆ. ಇದು ವಿಶೇಷವಾಗಿ ರೇಡಿಯೋ ಸ್ತರಗಳನ್ನು ಹೊಂದಿರ್ತದೆ. UPSC ಮತ್ತು KS ಎಕ್ಸಾಮ್ದಾಗ ಕೇಳಿದ ಅಯಾನ ಮಂಡಲದ ಬಗ್ಗೆ ಪ್ರಶ್ನೆ ಕೇಳಿರ್ತಾನೆ ನೋಡಿ. ಧ್ರುವ ಜ್ಯೋತಿಗಳು ಎಲ್ಲಿ ಕಂಡು ಬರ್ತವೆ? ಅಯಾನ ಮಂಡಲದಾಗ ಕಂಡು ಬರ್ತವೆ. ರೇಡಿಯೋ ಸ್ತರಗಳು ಎಲ್ಲಿ ಕಂಡು ಬರ್ತವೆ? ಅಯಾನ ಮಂಡಲದಾಗ ಕಂಡು ಬರ್ತವೆ. ಆಕಾಶವಾಣಿಯ ಬೇರೆ ಬೇರೆ ತರಂಗಗಳನ್ನು ಭೂಮಿಗೆ ಪ್ರತಿಫಲಿಸುವ ವಾಯುಮಂಡಲದ ಸ್ತರ ಯಾವುದು? ಅಯಾನ ಮಂಡಲ ಆಗಿರುತ್ತದೆ. ಎಸ್. ಇನ್ನು ಮತ್ತು ನಾವು ಮುಂದಿನ ಕ್ವಶನ್ ನೋಡೋಣ. 16ನೇ ಕ್ವಶನ್. 16ನೇದ್ದು, ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಮತ್ತು ಸಾಕ್ಷರತೆ ಹೊಂದಿದ ರಾಜ್ಯ ಯಾವುದು? ಹೈಯೆಸ್ಟ್ ಲಿಟ್ರಸಿ ಆ್ಯಂಡ್ ಸೆಕ್ಸ್ ರೇಷಿಯೋ ಕೇಳಿದ್ದಾನೆ. ಎ ಬಿಹಾರ್, ಬಿ ಉತ್ತರ ಪ್ರದೇಶ್, ಸಿ ಕೇರಳ, ಡಿ ಸಿಕ್ಕಿಂ. ಯಾವ ರಾಜ್ಯದಾಗ ಕಂಡು ಬರ್ತದಪ್ಪ ಅಂತಾರೆ? ಸಿ ಕೇರಳ ರಾಜ್ಯದಲ್ಲಿ ಹೆಚ್ಚು ಲಿಂಗಾನುಪಾತ ಮತ್ತು ಹೆಚ್ಚು ಸಾಕ್ಷರತೆ. ಬಿಹಾರ್ ಅತ್ಯಂತ ಕಡಿಮೆ ಸಾಕ್ಷರತೆ ಹೊಂದಿರ್ತದೆ. ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರ್ತದೆ. ಸಿಕ್ಕಿಂ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರ್ತದೆ. ಇದು ನಿಮಗೆ ಗೊತ್ತಿರಲಿ. ಓಕೆ. ಎಸ್. ಇನ್ನು ಮುಂದಿನ ಕ್ವಶನ್ 17ನೇ ಕ್ವಶನ್. ಭಾರತದ ಯಾವ ರಾಜ್ಯದಲ್ಲಿ ರಭಾ ಮತ್ತು ಕಟ್ಕರಿ ಬುಡಕಟ್ಟು ಜನಾಂಗಗಳು ಕಂಡು ಬರುತ್ತವೆ? PSIದಲ್ಲಿ ಬಂದಂಥ ಪ್ರಶ್ನೆ. ಮೇಘಾಲಯ, ಆಸಾಂ, ಕೇರಳ, ಮಹಾರಾಷ್ಟ್ರ. ಇದಕ್ಕೆ ಸರಿಯಾದಂಥ ಉತ್ತರ ಮಹಾರಾಷ್ಟ್ರ ಆಗಿರ್ತದೆ. ಓಕೆ. ಮಹಾರಾಷ್ಟ್ರ. ಕೇರಳದೊಳಗೆ ಖಾಸಿ, ಗಾರೋ ಬುಡಕಟ್ಟು ಜನಾಂಗಗಳು ಕಂಡು ಬರ್ತವೆ. ಆಸಾಮದಾಗ ಕಚಡಿ ಮತ್ತು ಮಿಕಿರ್ ಜನಾಂಗ ಕಂಡು ಬರ್ತಾರೆ. ಕೇರಳದಲ್ಲಿ ಮಾಪಿಳ್ಳೆ ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ. ಓಕೆ. ಇದು ನಿಮಗೆ ಗೊತ್ತಿರಲಿ, ಕೇಳಿದಂಥ ಕ್ವಶನ್ ಆಗಿರ್ತದೆ. ಓಕೆ. ಇನ್ನು ಮುಂದಿನ ಕ್ವಶನ್ 18ನೇ ಕ್ವಶನ್. ಕ್ಯುರೋಶಿವೋ ಮತ್ತು ಹಂಬೋಲ್ಟ್ ಸಾಗರ ಪ್ರವಾಹಗಳು ಯಾವ ಸಾಗರದಲ್ಲಿವೆ? ಓಕೆ.
ಕ್ಯುರೋಶಿವೋ ಮತ್ತು ಹಂಬೋಲ್ಟ್ ಪ್ರವಾಹಗಳು ಯಾವ ಸಾಗರದಲ್ಲಿ ಕಂಡುಬರುತ್ತವೆ? ಎ ಪೆಸಿಫಿಕ್ ಸಾಗರ, ಬಿ ಅಟ್ಲಾಂಟಿಕ್ ಸಾಗರ, ಸಿ ಹಿಂದೂ ಮಹಾಸಾಗರ, ಡಿ ಆರ್ಕ್ಟಿಕ್ ಸಾಗರ. ಹೌದಾ, ಇಲ್ಲಿ ನಾನು ಸಾಗರ ಕೊಟ್ಟಿದ್ದೀನಿ, ಪ್ರವಾಹಗಳು ಕೊಟ್ಟಿರ್ತೇನೆ. ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಕ್ಯುರೋಶಿವೋ ಅನ್ನೋದು ಉಷ್ಣ ಪ್ರವಾಹ, ಹಂಬೋಲ್ಟ್ ಅನ್ನೋದು ಶೀತ ಪ್ರವಾಹ. ಇವೆರಡೂ ಇರೋದು ಪೆಸಿಫಿಕ್ ಸಾಗರದೊಳಗೆ ಇವೆರಡು ಕಂಡು ಬರ್ತಾವೆ. ಓಕೆ, ರೈಟ್. ಇನ್ನು ನೆಕ್ಸ್ಟ್ ಕ್ವಶನ್, 19ನೇ ಕ್ವಶನ್. ಗ್ಯಾಲೆ ಮತ್ತು ಟ್ರಿಂಕಾಮಲೈ ಬಂದರುಗಳು ಯಾವ ದೇಶದಲ್ಲಿವೆ? ಹೌದಾ, ನೋಡ್ರಿ ದೇಶ ಕೊಟ್ಬಿಟ್ಟೆ ನಾ ಇಲ್ಲಿ. ಇಂಡೋನೇಷಿಯಾ, ರಷ್ಯಾ, ಶ್ರೀಲಂಕಾ, ಥೈಲ್ಯಾಂಡ್. ಹೌದಾ, ಕರೆಕ್ಟ್ ಉತ್ತರ ಶ್ರೀಲಂಕಾ ಮ್ಯಾಪ್ ಕೊಟ್ಟಿರೋದು. ಈ ಶ್ರೀಲಂಕಾದೊಳಗೆ ಟ್ರಿಂಕಾಮಲೈ ಮತ್ತು ಗ್ಯಾಲೆ ಬಂದರುಗಳು ಕಂಡು ಬರ್ತವೆ. ನೆನ್ಪಿಟ್ಕೊಡ್ರಿ, ಯಾಕಂದ್ರೆ KS ಎಕ್ಸಾಮ್ದಲ್ಲಿ 2 ಕ್ವಶನ್ ಬಂದಿರ್ತವೆ ಬಂದರುಗಳ ಬಗ್ಗೆ. ಭಾರತದ ಬಂದರುಗಳು ಮತ್ತು ಪ್ರಪಂಚದ ಬಂದರುಗಳು ಕಂಪಲ್ಸರಿ ನೋಡಬೇಕಾಗ್ತದೆ ನೀವು. ಓಕೆ, ಎಸ್. ಇನ್ನು ನೆಕ್ಸ್ಟ್ ಕ್ವಶನ್, 20ನೇ ಕ್ವಶನ್. ದ ಲ್ಯಾಂಡ್ ಆಫ್ ಸಫಾರಿ ಮತ್ತು ಬಿಗ್ ಗೇಮ್ ಕಂಟ್ರಿ ಎಂದು ಯಾವ ಪ್ರದೇಶಕ್ಕೆ ಕರೆಯುವರು? Which of the following region is called the land of safari and the big game country? ಸವನ್ನಾ ಹುಲ್ಲುಗಾವಲು, ಪ್ರೈರಿ ಹುಲ್ಲುಗಾವಲು, ಪಂಪಾಸ್ ಹುಲ್ಲುಗಾವಲು, ವೆಲ್ಡ್ ಹುಲ್ಲುಗಾವಲು. ಇದಕ್ಕೆ ಸರಿಯಾದಂಥ ಉತ್ತರ ಸವನ್ನಾ ಹುಲ್ಲುಗಾವಲು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರ್ತಾವೆ ಇವು. ಓಕೆ, ಸವನ್ನಾ. ಪ್ರೈರಿ ಹುಲ್ಲುಗಾವಲು ಉತ್ತರ ಅಮೆರಿಕ, ಪಂಪಾಸ್ ಹುಲ್ಲುಗಾವಲು ದಕ್ಷಿಣ ಅಮೆರಿಕ, ವೆಲ್ಡ್ ಹುಲ್ಲುಗಾವಲು ದಕ್ಷಿಣ ಆಫ್ರಿಕಾ, ಡೌನ್ಸ್ ಹುಲ್ಲುಗಾವಲು ಆಸ್ಟ್ರೇಲಿಯಾ. ಓಕೆ, ಇವೆಲ್ಲ ಏನದಾವಲ್ಲ ಪ್ರಪಂಚದ ಹುಲ್ಲುಗಾವಲು ಪ್ರದೇಶಗಳಿಂದ ಬಂದಿರ್ತದೆ. ಓಕೆ, ಇನ್ನು ನೆಕ್ಸ್ಟ್. ಓಕೆ, ಇಲ್ಲಿ ಕ್ವಶನ್ ಮುಗಿದಂಗಾಯಿತು. ಸ್ಪರ್ಧಾ ಭೂಗೋಳಶಾಸ್ತ್ರ, ಇವೆಲ್ಲ ಆನ್ಸರ್ ನಿಮಗೆ ಸ್ಪರ್ಧಾ ಭೂಗೋಳಶಾಸ್ತ್ರದಾಗ ಸಿಗ್ತಾವೆ ನೋಡಿ. ಕರ್ನಾಟಕ ರಾಜ್ಯ ಕಂಡಂತಹ ಮೊಟ್ಟ ಮೊದಲನೇ ಪುಸ್ತಕ ಸ್ಪರ್ಧಾ ಭೂಗೋಳಶಾಸ್ತ್ರ. ಇವತ್ತಿದು 17ನೇ ಪರಿಷ್ಕೃತ ಮುದ್ರಣ ಇದು ಮಾರ್ಕೆಟ್ನಾಗ ಕಂಡು ಬರ್ತದೆ. ಇದು ಹಳೆ ಎಡಿಷನ್, ಈಗ ಹೊಸ ಎಡಿಷನ್ ಬಂದಿರ್ತದೆ. ಓಕೆ, ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ KEಗೆ ಸಂಬಂಧಪಟ್ಟಂತಹ ಎಲ್ಲ ಎಕ್ಸಾಮಿಗೆ ವಿಶೇಷವಾದಂತಹ ಇಲ್ಲಿ ಇನ್ಫಾರ್ಮೇಷನ್ಸ್ ನಿಮಗೆ ಇಲ್ಲೇ ಸಿಗ್ತದೆ. ಹಾಗಾಗಿ ಇಲ್ಲಿಗೆ ನಾನು ಇವತ್ತು ಸೆಷನ್ ಮುಗಿಸ್ತಾ ಇದ್ದೀನಿ. ಮತ್ತು ಮೇನ್ ಈ ಜಾಗ್ರಫಿ ಕ್ವಶನ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನೇನು ಬೇಕಲ್ಲ ಅವನ್ನು ಮತ್ತೆ ನಾನು ರೆಡಿ ಮಾಡ್ಕೊಂಡು ಮುಂದಿನ ಕ್ಲಾಸ್ನೊಳಗೆ ಇಲ್ಲಿ ಬಂದು ನಾನು ವಿಡಿಯೋ ಮಾಡ್ತೀನಿ. ಅದನ್ನು ನೀವು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್.